ಸಿಎಂ ಆದಾಗಿನಿಂದ ಇಲ್ಲಿಯವರೆಗೂ ಹೆಲಿಕಾಪ್ಟರ್ ಓಡಾಡಿದ್ದಾರೆ. ಅನೇಕ ಕಡೆ ಅನೇಕ ಬಾರಿ. ಇದಕ್ಕೆ ಆಗಿರುವಂತಹ ಖರ್ಚು ವೆಚ್ಚ ಎಷ್ಟು ಗೊತ್ತಾ? ದಾಖಲೆ ಸಮೇತವಾಗಿ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಿಎಂ ಸಿದ್ದರಾಮಯ್ಯವರ ಹೆಲಿಕಾಪ್ಟರ್ನ ಪ್ರಯಾಣಕ್ಕೆ ಖರ್ಚಾಗಿರುವ ವೆಚ್ಚ ನಿಮಗೆ ಗೊತ್ತಾದ್ರೆ ಶಾಕ್ ಆಗುತ್ತೆ. 47,38,24,347 ರೂಪಾಯಿ ಖರ್ಚಾಗಿದೆ. ಹತ್ರ 48 ಕೋಟಿ. ದೆಹಲಿ, ಹೈದರಾಬಾದ್, ಚೆನ್ನೈ ಸೇರಿದಂತೆ ವಿವಿಧ ಕಡೆ ಓಡಾಟವನ್ನು ನಡೆಸಿದ್ದಾರೆ. ಸರ್ಕಾರದ ಬೊಕ್ಕಸದಿಂದ ಖರ್ಚಾಗಿದ್ದು 48 ಕೋಟಿ ರೂಪಾಯಿ ಹತ್ರ. ರವಿಕುಮಾರ್ ಅವರ ಪ್ರಶ್ನೆಗೆ ರಾಜ್ಯ ಸರ್ಕಾರ ಉತ್ತರವನ್ನ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯವರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಕಳೆದ 3 ವರ್ಷಗಳಲ್ಲಿ ತೆಗೆದುಕೊಂಡಂತಹ ಖರ್ಚು ವೆಚ್ಚ ಹತ್ರ 48 ಕೋಟಿ ರೂಪಾಯಿ. ಮೈಸೂರು ಪ್ರಯಾಣಕ್ಕೇನೆ 5 ಕೋಟಿಗೂ ಹೆಚ್ಚು. ಬೆಂಗಳೂರಿಂದ ಮೈಸೂರಿಗೆ 47 ಕೋಟಿ ರೂಪಾಯಿನಲ್ಲಿ ಡಿವೈಡ್ ಮಾಡಿದಾಗ ಬೆಂಗಳೂರಿಂದ ಮೈಸೂರಿಗೆ ಪ್ರಯಾಣ ಮಾಡಿರೋದಲ್ಲೇ 5 ಕೋಟಿ. ಕಳೆದ 3 ವರ್ಷದಲ್ಲಿ ಖರ್ಚಾಗಿದೆ 5 ಕೋಟಿ ಬೆಂಗಳೂರಿಂದ ಮೈಸೂರಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಹೆಲಿಕಾಪ್ಟರ್ ಖರ್ಚಿಗೆ 48 ಕೋಟಿ ಹತ್ರ ಖರ್ಚಾಗಿರೋದು ಮಾಹಿತಿಯನ್ನ ಕೊಡೋದಾದ್ರೆ ಈ ವಿಚಾರವಾಗಿ ಯಾವ ರೀತಿಯಾಗಿ ಚರ್ಚೆ ಆಯ್ತು ಇವತ್ತು? ನಾಗೇಂದ್ರ ಬಾಬು, ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗ್ಯಾರಂಟಿಗಳು ಕೊಟ್ಟಂತಹ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಯೋಜನೆಗಳು ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಸಹಜವಾಗಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ಒಂದು ಚರ್ಚೆ ಇದೆ. ಗ್ಯಾರಂಟಿಗಳ ಕಾರಣಕ್ಕಾಗಿ ಅಭಿವೃದ್ಧಿಗೆ ಹಣ ಹೊಂದಿಸಲಿಕ್ಕೆ ಆಗ್ತಾ ಇಲ್ಲ, ಆರ್ಥಿಕ ಶಿಸ್ತಿನ ಕೊರತೆ ಇದೆ ಅನ್ನೋಂತ ಚರ್ಚೆ ಇದೆ. ಇಂತಹ ಕುತೂಹಲಕಾರಿ ಚರ್ಚೆಯ ಸಂದರ್ಭದಲ್ಲಿ ಮತ್ತಷ್ಟು ಶಾಕ್ ಮತ್ತೆ ಒಂದಷ್ಟು ಕುತೂಹಲವನ್ನ ಹೆಚ್ಚಿಸುವಂತ ಒಂದಷ್ಟು ಮಾಹಿತಿ ಈಗ ಹೊರಗೆ ಬಿದ್ದಿರುವಂತದ್ದು. ಅದು ಸಿಎಂ ಸಿದ್ದರಾಮಯ್ಯನವರ ಹೆಲಿಕಾಪ್ಟರ್ ಮತ್ತು ವಿಶೇಷ ವಿಮಾನದ ಪಯಣದ ವೆಚ್ಚ. ಕಳೆದ 3 ವರ್ಷಗಳಲ್ಲಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆದಾಗಿಂದ ಇಲ್ಲಿಯವರೆಗೂ ಒಟ್ಟು 47 ಕೋಟಿ ರೂಪಾಯಿಯನ್ನ ಅವರ ವಿಶೇಷವಾದಂತಹ ವಿಮಾನ ಪ್ರಯಾಣಕ್ಕೆ, ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಬಳಸಿರುವಂತದ್ದು. ಅದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಯಾಣವನ್ನ ಬಳಸಿರುವಂತದ್ದು, ಜೊತೆಗೆ ದೆಹಲಿಗೆ ಹೋಗಿರುವಂತದ್ದು, ಅದರ ಜೊತೆಗೆ ಚೆನ್ನೈ ಸೇರಿದಂತೆ ಬೇರೆ ಬೇರೆ ಕಡೆ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಮಾಡಲಿಕ್ಕೆ ವಿಮಾನವನ್ನ ಬಳಸಿರುವಂತದ್ದು. ಮತ್ತೊಂದು ಕಡೆಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತಂದು ಹೇಳಿದ್ರೆ ಇಲ್ಲಿಂದ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರಯಾಣಿಕರು, ಸಾರ್ವಜನಿಕರು ಏನಾದ್ರೂ ಮೈಸೂರಿಗೆ ಹೋಗ್ಬೇಕಂದ್ರೆ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಅಂತಂದು ಹೇಳಿದ್ರೆ ಸಾಮಾನ್ಯ ವಾಹನಗಳು ಹೋಗ್ಲಿಕ್ಕೆ 2 ಅವರ್ ಬೇಕು ಅಥವಾ 2.5 ಅವರ್ ಬೇಕು ಅನ್ನುವಂತ ಚರ್ಚೆಗಳಿದಾವೆ. ಮತ್ತೆ ಅದೇ ರೀತಿ ಅಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾರೆ ಅಂತಂದು ಹೇಳಿದ್ರೆ 1.5 ಗಂಟೆ ಸಾಕು. ಯಾಕಂತ ಅಂತ ಹೇಳಿದ್ರೆ ಅವರಿಗೆ ಭದ್ರತಾ ಪಡೆಗಳಿರ್ತವೆ, ಏನು ಎಸ್ಕಾರ್ಟ್ಗಳಿರ್ತವೆ, ಜೀರೋ ಟ್ರಾಫಿಕ್ ಇರುತ್ತೆ, ಹಾಗಾಗಿ ಆರಾಮಾಗಿ ಹೋಗ್ಬೋದು. ಅಂತಹ ಒಂದು ಪ್ರಯಾಣ ವ್ಯವಸ್ಥೆ ಇದ್ರೂ ಕೂಡ ಮೈಸೂರಿಗೆ ಸರಿಸುಮಾರು 22ರಿಂದ 28 ಸಾರಿ ಸಿಎಂ ಸಿದ್ದರಾಮಯ್ಯನವರು ವಿಶೇಷ ವಿಮಾನದಲ್ಲಿ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣವನ್ನು ಬಳಸಿದ್ದಾರೆ. ಅದಕ್ಕೆ ಆಗಿರುವಂತಹ ವೆಚ್ಚ 5 ಕೋಟಿಗೂ ಅಧಿಕ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಈಗಾಗಲೇ ಇದೊಂದು ಕುತೂಹಲವನ್ನು ಮೂಡಿಸುವ ಜೊತೆಗೇನೆ ಈ ಆರ್ಥಿಕ ಶಿಸ್ತಿನ ಜೊತೆಗೆ ಒಂದಷ್ಟು ಹೊರೆ ಆಗ್ಲಿಕ್ಕಿಲ್ವಾ ಚರ್ಚೆಯೂ ಕೂಡ ಜೋರಾಗಿ ನಡೀತಾ ಇದೆ. ಇದನ್ನ ವಿಧಾನ ಪರಿಷತ್ನಲ್ಲಿ ರವಿಕುಮಾರ್ ಅವರು ಚುಕ್ಕೆ ರಹಿತ ಕೇಳಿದಂತಹ ಪ್ರಶ್ನೆಗೆ ಸರ್ಕಾರ ಕೊಟ್ಟಿರುವಂತದ್ದು ಚುಕ್ಕೆ ರಹಿತ ಪ್ರಶ್ನೆಗೆ ಸರ್ಕಾರ ಕೊಟ್ಟಂತ ಒಂದು ಉತ್ತರ. ಒಟ್ಟು 2023ರಿಂದ 24 12 ಕೋಟಿ, ಅದೇ 24ರಿಂದ 25ಗೆ ಒಟ್ಟು 21 ಕೋಟಿ, ಈಗ ಸರಿಸುಮಾರು 14 ಅಂದ್ರೆ ಏಪ್ರಿಲ್ 25ರಿಂದ ನವೆಂಬರ್ ವರೆಗೂ ಕೂಡ ಒಂದಷ್ಟು ಖರ್ಚಾಗಿದೆ. ಅಂದ್ರೆ ಒಟ್ಟಾರೆಯಾಗಿ 3 ವರ್ಷಗಳಲ್ಲಿ 47 ಕೋಟಿ ರೂಪಾಯಿ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಹಜವಾಗಿ ಈಗ ಚರ್ಚೆಗೆ ಬಂದಿರುವಂತಹ ವಿಚಾರ ಏನಂತ ಹೇಳಿದ್ರೆ, ಮತ್ತೆ ವಿಧಾನ ಪರಿಷತ್ನಲ್ಲಿ ಪಡಸಾಲೆಯಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮೈಸೂರಿಗೆ ಕಾರ್ನಲ್ಲೇ ಹೋದ್ರೆ ಆರಾಮಾಗಿ ತಲುಪಿಬಿಡ್ತಾರೆ. ಇಲ್ಲಿಂದ ಬೆಂಗಳೂರು ಟ್ರಾಫಿಕ್, ಜೀರೋ ಟ್ರಾಫಿಕ್, ಕಾವೇರಿ ನಿವಾಸದಿಂದ ಹೆಲಿಕಾಪ್ಟರ್ HLಗೆ ಹೋಗಿ ಅಲ್ಲಿಂದ ಹೆಲಿಕಾಪ್ಟರ್ಗೆ ಹೋಗಿ, ಇದು ಕೂಡ ಒಂದಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ತಮ್ಮ ಪ್ರಯಾಣಕ್ಕೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು, ವಿವಿಧ ಕಾಮಗಾರಿಗಳು ಉದ್ಘಾಟನೆಗೆ ಹೋಗುವಂತದ್ದು ಬೇರೆ, ಅಲ್ಲಿ ಹೋಗಿ ಚರ್ಚೆಗಳನ್ನ ಭಾಗವಹಿಸಿ ಉದ್ಘಾಟನೆ ಕಾರ್ಯಕ್ರಮಗಳನ್ನು ಮುಗಿಸಿ ಬೆಂಗಳೂರಿಗೆ ಬರುವಂತದ್ದು. ಆದ್ರೆ ಮೈಸೂರಿಗೆ ಹೋಗುವಾಗಲೂ ಕೂಡ ಹೆಲಿಕಾಪ್ಟರ್ ಬಳಸಿದ್ದಾರೆ ಅನ್ನುವಂಥ ಚರ್ಚೆಗಳು ಈಗ ಸದ್ಯಕ್ಕೆ ವಿಧಾನ ಪರಿಷತ್ನ ಪಡಿಸಾಲೆಯಲ್ಲಿ ಗುಸುಗುಸು ಜೋರಾಗಿ ಚರ್ಚೆ ನಡೀತಾ ಇದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು.
ಸಿಎಂ ಆದಾಗಿನಿಂದ ಇಲ್ಲಿಯವರೆಗೂ ಹೆಲಿಕಾಪ್ಟರ್ ಓಡಾಡಿದ್ದಾರೆ, ಅನೇಕ ಕಡೆ ಅನೇಕ ಬಾರಿ. ಇದಕ್ಕೆ ಆಗಿರುವಂತಹ ಖರ್ಚು ವೆಚ್ಚ ಎಷ್ಟು ಗೊತ್ತಾ? ದಾಖಲೆ ಸಮೇತವಾಗಿ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ನ ಪ್ರಯಾಣಕ್ಕೆ ಖರ್ಚಾಗಿರುವ ವೆಚ್ಚ ನಿಮಗೆ ಗೊತ್ತಾದ್ರೆ ಶಾಕ್ ಆಗುತ್ತೆ. 47,38,24,347 ರೂಪಾಯಿ ಖರ್ಚಾಗಿದೆ. ಹತ್ರ 48 ಕೋಟಿ. ದೆಹಲಿ, ಹೈದರಾಬಾದ್, ಚೆನ್ನೈ ಸೇರಿದಂತೆ ವಿವಿಧ ಕಡೆ ಓಡಾಟವನ್ನು ನಡೆಸಿದ್ದಾರೆ. ಸರ್ಕಾರದ ಬೊಕ್ಕಸದಿಂದ ಖರ್ಚಾಗಿದ್ದು 48 ಕೋಟಿ ರೂಪಾಯಿ ಹತ್ರ. ರವಿಕುಮಾರ್ ಅವರ ಪ್ರಶ್ನೆಗೆ ರಾಜ್ಯ ಸರ್ಕಾರ ಉತ್ತರವನ್ನ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಕಳೆದ 3 ವರ್ಷಗಳಲ್ಲಿ ತೆಗೆದುಕೊಂಡಂತಹ ಖರ್ಚು ವೆಚ್ಚ ಹತ್ರ 48 ಕೋಟಿ ರೂಪಾಯಿ. ಮೈಸೂರು ಪ್ರಯಾಣಕ್ಕೇನೆ 5 ಕೋಟಿಗೂ ಹೆಚ್ಚು. ಬೆಂಗಳೂರಿನಿಂದ ಮೈಸೂರಿಗೆ 47 ಕೋಟಿ ರೂಪಾಯಿನಲ್ಲಿ ಡಿವೈಡ್ ಮಾಡಿದಾಗ ಬೆಂಗಳೂರಿನಿಂದ ಮೈಸೂರಿಗೆ ಪ್ರಯಾಣ ಮಾಡಿರೋದಲ್ಲೇ 5 ಕೋಟಿ. ಕಳೆದ 3 ವರ್ಷದಲ್ಲಿ ಖರ್ಚಾಗಿದೆ 5 ಕೋಟಿ ಬೆಂಗಳೂರಿನಿಂದ ಮೈಸೂರಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಹೆಲಿಕಾಪ್ಟರ್ ಖರ್ಚಿಗೆ 48 ಕೋಟಿ ಹತ್ರ ಖರ್ಚಾಗಿರೋದು ಮಾಹಿತಿಯನ್ನ ಕೊಡೋದಾದ್ರೆ ಈ ವಿಚಾರವಾಗಿ ಯಾವ ರೀತಿಯಾಗಿ ಚರ್ಚೆ ಆಯ್ತು ಇವತ್ತು? ನಾಗೇಂದ್ರ ಬಾಬು, ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗ್ಯಾರಂಟಿಗಳು ಕೊಟ್ಟಂತಹ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಯೋಜನೆಗಳು ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಸಹಜವಾಗಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ಒಂದು ಚರ್ಚೆ ಇದೆ. ಗ್ಯಾರಂಟಿಗಳ ಕಾರಣಕ್ಕಾಗಿ ಅಭಿವೃದ್ಧಿಗೆ ಹಣ ಹೊಂದಿಸಲಿಕ್ಕಾಗ್ತಾ ಇಲ್ಲ, ಆರ್ಥಿಕ ಶಿಸ್ತಿನ ಕೊರತೆ ಇದೆ ಅನ್ನುವಂತ ಚರ್ಚೆ ಇದೆ. ಇಂತಹ ಕುತೂಹಲಕಾರಿ ಚರ್ಚೆಯ ಸಂದರ್ಭದಲ್ಲಿ ಮತ್ತಷ್ಟು ಶಾಕ್ ಮತ್ತೆ ಒಂದಷ್ಟು ಕುತೂಹಲವನ್ನ ಹೆಚ್ಚಿಸುವಂತ ಒಂದಷ್ಟು ಮಾಹಿತಿ ಈಗ ಹೊರಗೆ ಬಿದ್ದಿರುವಂತದ್ದು. ಅದು ಸಿಎಂ ಸಿದ್ದರಾಮಯ್ಯನವರ ಹೆಲಿಕಾಪ್ಟರ್ ಮತ್ತು ವಿಶೇಷ ವಿಮಾನದ ಪಯಣದ ವೆಚ್ಚ. ಕಳೆದ 3 ವರ್ಷಗಳಲ್ಲಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆದಾಗಿಂದ ಇಲ್ಲಿಯವರೆಗೂ ಒಟ್ಟು 47 ಕೋಟಿ ರೂಪಾಯಿಯನ್ನ ಅವರ ವಿಶೇಷವಾದಂತಹ ವಿಮಾನ ಪ್ರಯಾಣಕ್ಕೆ, ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಬಳಸಿರುವಂತದ್ದು. ಅದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಯಾಣವನ್ನ ಬಳಸಿರುವಂತದ್ದು, ಜೊತೆಗೆ ದೆಹಲಿಗೆ ಹೋಗಿರುವಂತದ್ದು, ಅದರ ಜೊತೆಗೆ ಚೆನ್ನೈ ಸೇರಿದಂತೆ ಬೇರೆ ಬೇರೆ ಕಡೆ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಮಾಡಲಿಕ್ಕೆ ವಿಮಾನವನ್ನ ಬಳಸಿರುವಂತದ್ದು. ಮತ್ತೊಂದು ಕಡೆಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತಂದು ಹೇಳಿದ್ರೆ ಇಲ್ಲಿಂದ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರಯಾಣಿಕರು, ಸಾರ್ವಜನಿಕರು ಏನಾದ್ರೂ ಮೈಸೂರಿಗೆ ಹೋಗ್ಬೇಕಂದ್ರೆ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಅಂತಂದು ಹೇಳಿದ್ರೆ ಸಾಮಾನ್ಯ ವಾಹನಗಳು ಹೋಗ್ಲಿಕ್ಕೆ 2 ಅವರ್ ಬೇಕು ಅಥವಾ 2.5 ಅವರ್ ಬೇಕು ಅನ್ನುವಂತ ಚರ್ಚೆಗಳಿದಾವೆ. ಮತ್ತೆ ಅದೇ ರೀತಿ ಅಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾರೆ ಅಂತಂದು ಹೇಳಿದ್ರೆ 1.5 ಗಂಟೆ ಸಾಕು. ಯಾಕಂತ ಅಂತ ಹೇಳಿದ್ರೆ ಅವರಿಗೆ ಭದ್ರತಾ ಪಡೆಗಳಿರ್ತವೆ, ಏನು ಎಸ್ಕಾರ್ಟ್ಗಳಿರ್ತವೆ, ಜೀರೋ ಟ್ರಾಫಿಕ್ ಇರುತ್ತೆ, ಹಾಗಾಗಿ ಆರಾಮಾಗಿ ಹೋಗ್ಬೋದು. ಅಂತಹ ಒಂದು ಪ್ರಯಾಣ ವ್ಯವಸ್ಥೆ ಇದ್ರೂ ಕೂಡ ಮೈಸೂರಿಗೆ ಸರಿಸುಮಾರು 22ರಿಂದ 28 ಸಾರಿ ಸಿಎಂ ಸಿದ್ದರಾಮಯ್ಯನವರು ವಿಶೇಷ ವಿಮಾನದಲ್ಲಿ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣವನ್ನು ಬಳಸಿದ್ದಾರೆ. ಅದಕ್ಕೆ ಆಗಿರುವಂತಹ ವೆಚ್ಚ 5 ಕೋಟಿಗೂ ಅಧಿಕ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಈಗಾಗಲೇ ಇದೊಂದು ಕುತೂಹಲವನ್ನು ಮೂಡಿಸುವ ಜೊತೆಗೇನೆ ಈ ಆರ್ಥಿಕ ಶಿಸ್ತಿನ ಜೊತೆಗೆ ಒಂದಷ್ಟು ಹೊರೆ ಆಗ್ಲಿಕ್ಕಿಲ್ವಾ ಚರ್ಚೆಯೂ ಕೂಡ ಜೋರಾಗಿ ನಡೀತಾ ಇದೆ. ಇದನ್ನ ವಿಧಾನ ಪರಿಷತ್ನಲ್ಲಿ ರವಿಕುಮಾರ್ ಅವರು ಚುಕ್ಕೆ ರಹಿತ ಕೇಳಿದಂತಹ ಪ್ರಶ್ನೆಗೆ ಸರ್ಕಾರ ಕೊಟ್ಟಿರುವಂತದ್ದು ಚುಕ್ಕೆ ರಹಿತ ಪ್ರಶ್ನೆಗೆ ಸರ್ಕಾರ ಕೊಟ್ಟಂತಹ ಒಂದು ಉತ್ತರ. ಒಟ್ಟು 2023ರಿಂದ 24 12 ಕೋಟಿ, ಅದೇ 24ರಿಂದ 25ಗೆ ಒಟ್ಟು 21 ಕೋಟಿ, ಈಗ ಸರಿಸುಮಾರು 14 ಅಂದ್ರೆ ಏಪ್ರಿಲ್ 25ರಿಂದ ನವೆಂಬರ್ ವರೆಗೂ ಕೂಡ ಒಂದಷ್ಟು ಖರ್ಚಾಗಿದೆ. ಅಂದ್ರೆ ಒಟ್ಟಾರೆಯಾಗಿ 3 ವರ್ಷಗಳಲ್ಲಿ 47 ಕೋಟಿ ರೂಪಾಯಿ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಬಳಸಿದ್ದಾರೆ. ಸಹಜವಾಗಿ ಈಗ ಚರ್ಚೆಗೆ ಬಂದಿರುವಂತಹ ವಿಚಾರ ಏನಂತಂದ ಹೇಳಿದ್ರೆ, ಮತ್ತೆ ವಿಧಾನ ಪರಿಷತ್ನಲ್ಲಿ ಪಡಸಾಲೆಯಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಏನಂತಂದ ಹೇಳಿದ್ರೆ, ಸಿದ್ದರಾಮಯ್ಯನವರು ಮೈಸೂರಿಗೆ ಕಾರ್ನಲ್ಲೇ ಹೋದ್ರೆ ಆರಾಮಾಗಿ ತಲುಪಿಬಿಡ್ತಾರೆ. ಇಲ್ಲಿಂದ ಬೆಂಗಳೂರು ಟ್ರಾಫಿಕ್, ಜೀರೋ ಟ್ರಾಫಿಕ್, ಕಾವೇರಿ ನಿವಾಸದಿಂದ ಹೆಲಿಕಾಪ್ಟರ್ HLಗೆ ಹೋಗಿ ಅಲ್ಲಿಂದ ಹೆಲಿಕಾಪ್ಟರ್ಗೆ ಹೋಗಿ, ಇದು ಕೂಡ ಒಂದಷ್ಟು ಚರ್ಚೆಗೆ ಕೂಡ ಗ್ರಾಸ್ ಆಗಿದೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ತಮ್ಮ ಪ್ರಯಾಣಕ್ಕೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು, ವಿವಿಧ ಕಾಮಗಾರಿಗಳು ಉದ್ಘಾಟನೆಗೆ ಹೋಗುವಂತದ್ದು ಬೇರೆ, ಅಲ್ಲಿ ಹೋಗಿ ಚರ್ಚೆಗಳನ್ನ ಭಾಗವಹಿಸಿ ಉದ್ಘಾಟನೆ ಕಾರ್ಯಕ್ರಮಗಳನ್ನು ಮುಗಿಸಿ ಬೆಂಗಳೂರಿಗೆ ಬರುವಂತದ್ದು. ಆದ್ರೆ ಮೈಸೂರಿಗೆ ಹೋಗುವಾಗಲೂ ಕೂಡ ಹೆಲಿಕಾಪ್ಟರ್ ಬಳಸಿದ್ದಾರೆ.